ನೋಡಿ ಫ್ರೆಂಡ್ಸ್, ಆರಾಮಿಲ್ದಾಗ ನಂದು ಪರಿಸ್ಥಿತಿ ಯಾವ ಥರ ಆಗೈತಿ ಹಂಗೆ ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡ್ರಿ, ಗೊತ್ತಾಗುತ್ತೆ ಏನಾಗ್ಯದ ಅನ್ನೋದು. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನಿಮ್ಗಳ ಸಪೋರ್ಟು ಹೀಗೆ ಸದಾ ಹೀಗೆ ಇರಲಿ ಅಂತಂದು ನಾನು ಕೇಳ್ಕೊತೀನಿ. ಮತ್ತು ನೋಡಿರಿ, ಇವತ್ತಿನ ದಿನದ್ದು ನಂದು ಕೆಲಸ ನೋಡಿರಿ. ಆರಾಮಿಲ್ದಾಗ ನಾನು ಕೆಲ್ಸಕ್ಕೆ ಹೋದಾಗ ನನಗೆ ಎಷ್ಟು ಅಲ್ಲಿ ಕೆಲಸ ಇಟ್ಟಿರ್ತಾರೆ, ಎಷ್ಟಿಲ್ಲ ಅನ್ನೋದು ನಾನು ಇವತ್ತಿನ ಈ ವಿಡಿಯೋದಾಗ ನಿಮ್ಗೆ ತೋರ್ಸಾಕತ್ತೇನೆ ರೀ. ಸೊ ಆದರೂ ನನಗೆ ಇವತ್ತು ಕೆಲಸದ ಮನೆಗೆ ಏನೇನು ಮಾಡಿದಾರೆ ನೋಡಿರಿ. ಅವ್ರಿಗೇನು ಗೊತ್ತಾಗೈತೆ ಏನೋ ಗೊತ್ತಿಲ್ಲರಿಪ್ಪ ನನಗೆ. ಇದೊಂದು ಮನೆ ನೋಡಿರಿ, ಈಗ ನಾ ಬಾಂಡೆದು ತೋರಿಸಿದ್ನಲ್ಲ ರೀ. ಸೊ ಫಸ್ಟ್ ಮನೆ ನಾನು ಯಾವಾಗಲೂ ತೋರಿಸ್ತಿರ್ತೇನೆ ನೋಡಿರಿ, ಬಾಂಡೆದ ಮನೆ ಅಂತಂದು. ಸೊ ಅದೇ ಮನೆ ಇರೋದು. ಅದು ಒಂದು ಬಾಂಡೆ ತಿಕ್ಕೊಂಡೆ ರೀ, ಒಂದು ಬುಟ್ಟಿಯಷ್ಟು ಬಾಂಡೆ ಇದ್ವು. ಅದನ್ನ ತೊಳ್ಕೊಂಡು ಈಗ ನಾನು ಹೋಗಾಕತ್ತೇನೆ ನೋಡಿರಿ ಇಲ್ಲೇ. ಮತ್ತು ಎರಡನೇ ಮನೆಗೆ ಬಂದಿದ್ದೀನಿ ರೀ ನಾನು, ಇಲ್ಲಿ ಮೂಲ್ಯಾಗ ಐತ್ರಿ. ಸೊ ಅಲ್ಲಿಂದ ಬಂದು ನಾನು ವಿಡಿಯೋ ಮಾಡ್ಬೇಕಂತಂದು ನೋಡಿದೆ ರೀ, ಬಟ್ ಆಗಲಿಲ್ಲ. ಯಾಕಂದ್ರೆ ಅವರು ಒಳಗೆ ಹೊರಗೆ ಅಡ್ಡಾಡಕತ್ತಿದ್ರು. ಸೊ ಕೆಲಸ ಮಾಡಕ್ಕಂತಂದು ಅದ್ರ ಸಂಬಂಧ ನನಗಾಗಲಿಲ್ಲ ರೀ. ಒಂಚೂರು ಕ್ಲಿಪ್ಸ್ ಎಲ್ಲ ತೊಗೊಂಡೇನಿ ರೀ, ಅಷ್ಟಷ್ಟು ಮಾಡಿದ್ದೆಲ್ಲ ಮಾಡೋದು ತೊಗೊಂಡಿಲ್ಲ ರೀ. ನೋಡಿರಿ, ಒಂದು 2 ಬಕೆಟ್ ಅರ್ವಿ, ಆಮೇಲೆ ಒಂದು ಬುಟ್ಟಿ ಬಾಂಡೆ ಇದ್ದವು ರೀ. ಮ್ಯಾಟೆಲ್ಲ ಈ ಕಡೆ ನೀರಾಗ ಹಾಕೀನಿ. ಈ ಕಡೆ ನಳದ ಮೇಲೆ ಒಂದು ಸ್ವಲ್ಪ ನೀರು ಬಸ್ಯಾಕಂತಂದು ಬಿಟ್ಟಿದ್ದೀನಿ ರೀ, ನೀರು ಇಳ್ಯಾಕ ಸಾರಿ. ಮತ್ತು ನೋಡಿರಿ, ಈಗ ಇಷ್ಟಂತೂ ಅರ್ಬಿ ಆಯ್ತು, ಬಾಂಡೆ ಆಯ್ತು. ಸೊ ಇಷ್ಟೆಲ್ಲ ಒಗ್ಕೊಂಡ್ಮೇಲೆ ಆಮೇಲೆ ಒಣ ಹಾಕ್ಬೇಕಲ್ರಿ, ಈಗ ಒಣ ಹಾಕಕತ್ತಿದ್ದೆ. ಆಮೇಲೆ ಈ ವಿಡಿಯೋ ಲೇಟ್ ಇಷ್ಟ ಆಗತ್ತಂತಂದ್ರೆ ಇದು ನಾನು ಮೊನ್ನೆ ಮಾಡಿದ್ದೀನಿ ರೀ. ನನಗೆ ಆರಾಮಿಲ್ದಾಗ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ, ನನಗೆ ಯಾವ ಥರ ತ್ರಾಸು ಆಕೈತಿ, ನಾನು ಮನ್ಯಾಗ ಆರಾಮಿಲ್ಲ ಅಂದ್ರೂ ಹೋಗಿ ಬಂದು ಯಾವ ಥರ ತ್ರಾಸು ತಿಂದೇನೆ ನೋಡಿರಿ. ನೀವು ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ, ಗೊತ್ತಾಗುತ್ತೆ. ಸೊ ಇಷ್ಟೆಲ್ಲ ನನಗೆ ಕೆಲಸ ಮಾಡಿ ನನಗೆ ಭಾಳ ಅಂದ್ರೆ ಭಾಳ ಸುಸ್ತಾಗಿತ್ತು ರೀ. ನನಗೆ ಆರಾಮ ಅನ್ಸಾಕತ್ತಿದ್ದಿಲ್ಲ ರೀ. ಬಟ್ ಏನು ಮಾಡ್ಬೇಕು, ಅದ್ರಾಗ ನಾನು ಕೆಲಸ ಮಾಡಿದೆ ರೀ. ನನಗೆ ಸೂಟಿ ತೊಗೋಬೇಕಂತಂದು ಮನ್ಯಾಗ ಎಲ್ಲರೂ ಹೇಳಿದ್ರು ರೀ, ತೊಗೋಬೇಕಿಲ್ಲ, ಆರಾಮ ಇಲ್ಲ ನಿನಗೆ, ಅಷ್ಟು ಆರಾಮ ಇರ್ಲಿಕ್ಕರು ಕೆಲ್ಸಕ್ಕೆ ಹೋಗಿಲ್ಲ ಅಂತಂದು ಮನ್ಯಾಗ ನಮ್ಮ ಅಕ್ಕ ಆಮೇಲೆ ನಮ್ಮ ಅಮ್ಮ ಅಂತರೂ ಸಿಕ್ಕಾಪಟ್ಟೆ ಭಯಾಕತ್ತಿದ್ರು ರೀ. ಮತ್ತು ಏನು ಮಾಡ್ಬೇಕು ರೀ, ನಂದು ಮುಂದಿಂದು ಕಾಯ್ಕೋಬೇಕಲ್ರಿ ಫ್ರೆಂಡ್ಸ. ನನ್ನ ಮಕ್ಳು ಅಳೋ ದಿನಕ್ಕೆ ಮತ್ತು ಇವರು ಸೂಟಿ ಕೊಡೋಂಗಿಲ್ಲ ಅನ್ನೋ ಸಂಕಟಕ್ಕೆ ನಾನು ಆರಾಮ ಇರ್ಲಿಕ್ಕರು ನಾನು ಇವತ್ತು ಕೆಲ್ಸಕ್ಕೆ ಬಂದಿದ್ದೀನಿ ರೀ. ಇದು ಅರ್ವಿ ಎಲ್ಲ ತೋಡ್ಸ್ಕೊಂಡು ಬಿಡ್ತೇನೆ ರೀ. ಆ ಒಗ್ಯಾಣ ಬಾಂಡೆ ಮಾಡೋ ತನಕ ಅಂದ್ರೆ ಏನು ಅವು ಅರ್ವಿ ಅನ್ನೋದು ಎಲ್ಲ ತೊಯ್ದು ಹೋಗಿರ್ತಾವೆ ರೀ. ಏನು ಮಾಡ್ಬೇಕು ಫ್ರೆಂಡ್ಸ, ಅದ್ರ ಸಂಬಂಧ ನಾನು ಬಿಟ್ಟು ಬಿಡಲಾರ್ದಂಗೆ ನನಗೆ ಎಷ್ಟು ಕಷ್ಟ ಇದ್ರೂ ನಾನು ಬಂದೇನಿ ರೀ. ನನಗೆ ಮುಂಜಾನೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮುಂಜಾನೆ ಆಗತ್ತಿದ್ದಿಲ್ಲರಪ್ಪ. ಆದರೂ 7 ಗಂಟೆಗೆ ಕೆಲ್ಸಕ್ಕೆ ಹೋಗಿ ಬಂದು ಇದನ್ನು 9:30 10 ಸುಮಾರು ಈ ಕಡೆ ಈ ಮನೆಗೆ ಬಂದೇನಿ ರೀ ನಾನು. 9:30 ಇನ್ನೊಂದು ಮನೆಗೆ ಫಸ್ಟ್ ತೋರಿಸಿದ್ನಲ್ಲ ರೀ, ಆ ಕಡೆ ಹೋಗ್ತೇನೆ. ಸೊ ಈಗ ನೋಡಿರಿ, ಫೈನಲಾಗಿ ನಂದು ಅರ್ವಿ ಹಾಕೋದಂತ್ರ ಆತ್ರಿ. ಇದಿಷ್ಟಂತ್ರ ಹಾಕಿ ನಾನು ಈಗ ಕೆಳಗಡೆ ಹೋಗ್ಬೇಕ್ರಿ ಮನೆಗೆ. ಯಾಕಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಸುಸ್ತಾಗತ್ತೈತಿ, ಯಾವಾಗ ಹೋಗ್ತೇನೆ ಅನ್ನಂಗೆ ಆಗ್ಬಿಟ್ಟಿತ್ತು ರೀ ನನಗೆ. ಸೊ ಅಲ್ಲಿಂದ ಎಲ್ಲ ನೋಡಿರಿ, ಇಷ್ಟು ಅರ್ವಿ ಇಟ್ಟಿದ್ದಾರೆ ರೀ. ನನಗೆ ಸಾಕಾಗಿ ಹೋತ್ರಿಪ್ಪ ಫ್ರೆಂಡ್ಸ. ಏನು ನಾನು ನೋಡೇ ಈ ಥರ ಮಾಡ್ತಾರೆ ಏನೋ ಕೆಲಸದ ಮನ್ಯಾಗ ಅಂತಂದು ನೋಡಿರಿ. ಫೈನಲ್ ಆಗಿ ಅಲ್ಲಿಂದ ಒಂದು ಏನೋ ಕೊಟ್ರಿ ಪ್ಯಾಡ್. ಸೊ ಅದನ್ನು ತೊಗೊಂಡು ಈಗ ಮನೆಗೆ ಹೋಗಾಕತ್ತೇನೆ ರೀ. ಆದರೂ ಇದ್ರಾಗ ನಾನು ಕೆಲಸ ಮಾಡ್ಬೇಕಂದ್ರೆ ನನಗೆ ನಿಜವಾಗ್ಲೂ ಭಾಳ ಹೆವಿ ಆಗಿಬಿಟ್ಟಿತ್ತು ರೀ. ಮಾಡ್ಬೇಕಲ್ರಿ ಫ್ರೆಂಡ್ಸ. ಮತ್ತು ಎಷ್ಟು ಇದು ಇದ್ರೂ ನೋಡಿರಿ, 2 ಕ್ಲಿಪ್ಸ್ ಆಮೇಲೆ ಅದೊಂದು ಪ್ಯಾಡ್ ಕೊಟ್ಟಿದ್ರು ರೀ, ಅದನ್ನ ತೊಗೊಂಡು ಹೊಂಟೇನಿ. ಈಗ ಹೋದ ಕೂಡಲೇ ನನಗೆ ಹಾಸಿಗೆ ಹಿಡಿಯೋಂಗೆ ಆಗಿತ್ತು ರೀ. ಅಷ್ಟು ನನ್ನ ಮುಖ ಎಲ್ಲ ಒಂಥರ ಆಗಿಬಿಟ್ಟಿತ್ತು. ಸೊ ಅಲ್ಲಿಂದ ನಾನು ಈಗ ಮನೆಗೆ ಬಂದಮೇಲೆ ನಂದು ಏನಾಗೈತಿ ಪರಿಸ್ಥಿತಿ ಅನ್ನೋದು ನೋಡಿರಿ. ಬಂದು ಸ್ನಾನ ಎಲ್ಲ ಮಾಡಿಕೊಂಡೆ. ಒಂಚೂರು ಸ್ನಾನ ಮಾಡಿಕೊಂಡು ಸ್ವೆಟ್ರ್ ಹಾಕ್ಕೊಂಡು ಮಲ್ಕೊಂಡು ಬಿಟ್ಟಾರಪ್ಪ. ನನಗೆ ಎದ್ದು ಅಡ್ಡಾಡೋಕ್ಕಾಗತ್ತಿದ್ದಿಲ್ಲ, ಏನಿಲ್ಲ. ಇದು ಏನೈತೆ ನೋಡಿರಿ, ಕೆಲಸದ ಮನೆಗೆ ಹೋದಾಗ ಒಂಚೂರು ಸ್ಟ್ರಾಂಗ್ ಇರ್ತೀನಿ, ಅಂದರೆ ಕೆಲಸ ಮಾಡ್ಬೇಕಲ್ರಿ. ಮನೆಗೆ ಬಂದೆ ಯಾವಾಗ ಮಕ್ಕೊತೇನೆ ಏನಪ್ಪ ಅನ್ನೋಂಗಾಗಿ ನನಗೆ ಜಗ್ಗಿ ತ್ರಾಸು ಆತ್ರಿಪ್ಪ. ಕುಂದ್ರಾಕು ಆಗವಲ್ದು, ನಿಂದ್ರಾಕು ಆಗವಲ್ದು. ಅಂತಾದ್ರಾಗ ನಾನು ಕೆಲಸದ ಮನೆಯಾಗ ಇವತ್ತಿನವರೆಗೂ ಆತ್ರಿ ಫ್ರೆಂಡ್ಸ. ಇದು ಒಂದು 5 ದಿನದ ಹೊತ್ತಾತ್ರಿ. ನಾನು ಇವತ್ತಿನವರೆಗೂ ನನಗೆ ಆರಾಮಿಲ್ಲದ್ದು ಒಂದು ಮಾತು ಹೇಳಿಲ್ರಿ ಅವ್ರಿಗೆ. ಪಾಪ ಅವ್ರಿಗಾರ ಹೇಳಿ ಏನು ಮಾಡಿದ್ರಿ, ಅವ್ರು ತಗೋ ಅಂತಾರೆ ರೀ, ಸೂಟಿ ತೊಗೋವಲ್ಲ, ಒಂದಿನ ಬಿಡು, ಆರಾಮ್ ರೆಸ್ಟ್ ಮಾಡಂತಾರೆ ರೀ. ಬಟ್ ರೆಸ್ಟ್ ಮಾಡೋಕ್ಕೂ ನನಗೆ
ಇದು ಇಲ್ಲರಿ ಟೈಮ್ ಇಲ್ಲ ಅಂದ್ರೆ ಅದೇ ನನ್ನ ಮಕ್ಕಳ ಸಂಬಂಧ ನಾನು ಇದನ್ನ ಕೆಲಸ ಯಾಕೆ ಬಿಡ್ತಿಲ್ಲ ಅನ್ನೋದೇ ಇದೋ ಒಂದು ರೀಸನ್ ರೀ. ನನ್ನ ಮಕ್ಕಳ ಸಂಬಂಧ ನಾನು ಕೆಲಸ ಬಿಡಂಗಿಲ್ಲ ರೀ. ನನ್ನ ಮಕ್ಕಳು ನೋಡೋ ಹಂಗಾಗೈತಿ, ಅವ್ರು ಆಳೋ ಆತ್ರ ಪತ್ರ ಹಂಗೆ ಓಡೋಡಿ ಹೋಗ್ಬಿಡ್ತೇನೆ ರೀ. ಅದ ಒಂದು ನನಗೆ ಸೂಟಿ ನನಗೆ ಭಾಳ ಆಗಿರ್ತೈತೆ ರೀ. ಅದ್ರ ಸಂಬಂಧ ನಾನು ಜಾಸ್ತಿ ಸೂಟಿ ತೊಗೊಳಕ್ಕೆ ಹೋಗಂಗಿಲ್ಲ ರೀ. ನೋಡಿರಿ ನಂದು ಪರಿಸ್ಥಿತಿ ಭಾಳ ಹದಗೆಟ್ಟೈತ್ರಿಪ್ಪ. ನನಗೆ ಆರಾಮಿಲ್ಲಂದ್ರೆ ಯಾವಾಗಲೂ ನನಗೆ ತಡ್ಕೊಳಕ್ಕೆ ಆಗಂಗಿಲ್ಲ ರೀ. ಎಲ್ಲ ನಾನು ನುಂಗ್ಕೊಂಡು ಹೋಗ್ತೀನಿ, ಬಟ್ ನನಗೆ ಆರಾಮ ಇರ್ಲಿಕ್ಕರ ಒಟ್ಟು ತಡ್ಕೊಳೋ ಶಕ್ತಿನೂ ಇಲ್ಲ ರೀ ಫ್ರೆಂಡ್ಸ. ಯಾಕಂದ್ರೆ ನನಗೆ ಇವು ಹಗಲಿ ಮುಗ್ಲಿ ಬರಂಗಿಲ್ಲ ರೀ. ಇದು ಜಡ್ಡು ಏನೇ ಇದ್ದರೂ ಒಂದೇ ಸಲಕ್ಕೆ ಬರ್ತೈತೆ ರೀ ನನಗೆ. ಇವು ಸೆಲೆನ್ ಹಚ್ಕೊಳ್ಳೋ ಮಟನೂ ನನಗೆ ಆರಾಮ ಆಗಂಗಿಲ್ಲ ರೀ. ಆ ಥರ ನನಗೆ ಬಂದಿರ್ತೈತಿ. ಅದ್ರ ಸಂಬಂಧ ನನಗೆ ಇದು ಒಂಥರ ಅಲರ್ಜಿ ಅನ್ನಿಸ್ಬಿಡ್ತೈತೆ ರೀ. ಅಲರ್ಜಿ ಅನ್ನೋಕೆ ಇದೆ ರೀ, ತಡ್ಕೊಳೋ ಶಕ್ತಿನೂ ಇರಂಗಿಲ್ಲ ರೀ ನನಗೆ. ಎದ್ದು ಅಡ್ಡಾಡೋಕ್ಕಾಗಂಗಿಲ್ಲ, ಮನ್ಯಾಗ ಏನು ಮಾಡೋಕ್ಕಾಗಂಗಿಲ್ಲ ರೀ. ಆವತ್ತಿನ ದಿನಕ್ಕೆ ನಮ್ಮ ಮನ್ಯಾಗ ಊಟನೂ ಸಹಿತ ಸರಿಯಾಗಿ ಇರಂಗಿಲ್ಲ ರೀ. ಆದರೂ ಅದು ಇಂಥ ಈ ಪರಿಸ್ಥಿತಿ ಒಳಗೆ ನಾನು ಕೆಲ್ಸಕ್ಕೆ ಹೋಗಿ ಬಂದರೆ, ಒಬ್ಬರು ಮನೆಯವ್ರು ಕಮ್ಮಿ ಇಟ್ಟಿದ್ರು, ಒಬ್ಬರು ಮನೆಯವ್ರು ಜಾಸ್ತಿ ಇಟ್ಟಿದ್ರೆ. ಸೊ ಹಿಂಗೆ ಮಾಡ್ಕೊತ ಏನೋ ನನ್ನ ಪುಣ್ಯ ಚಲೋ ಐತ್ರಿ. ಇವತ್ತು ಒಂಚೂರು ಕಮ್ಮಿ ಇಟ್ಟಿದ್ದಾರೆ ಕೆಲ್ಸದ ಮನ್ಯಾಗ. ನನ್ನ ಮುಖ ನೋಡೇ ಅವ್ರಿಗೆ ಗೊತ್ತಾಗಿ ಯಾಕೆ ಏನಾಗೈತಿ ಅಂತಂದು ಎಲ್ಲರೂ ಕೇಳಾಕತ್ರಿ. ಏನು ಮಮ್ಮ ಹೇಳ್ಬೇಕ್ರಿ, ಇಲ್ಲಿ ಬಿಡ್ರಿ ಅಂತಂದು ಹೇಳ್ಕೊತ ನಾನು ಬಂದರೆ. ಹೇಳಿದ್ರೆ ಏನಾಯ್ತು ರೀ ಫ್ರೆಂಡ್ಸ, ಪಾಪ ಅವ್ರಿಗೂ ಟೆನ್ಷನ್ ಆಗಿಬಿಡ್ತೈತೆ ರೀ. ಮತ್ತೆ ಎಲ್ಲಿ ಬಿಡ್ತಾಳೆ ಏನೋ ಅಂತಂದು. ಸೊ ಅದ್ರ ಸಂಬಂಧ ಇವೆಲ್ಲ ಟೆನ್ಷನು ಬೇಡ, ಏನು ಬೇಡ ಅಂತಂದು ನನಗೆ ಯಾಕೆ ಸುಸ್ತು ಅನ್ಸಾಕತ್ತೈತೆ ಬಿಡ್ರಿ ಆಂಟಿ ಅಂತಂದು ಇಷ್ಟು ಹೇಳ್ಕೊಂಡು ನಾನು ಮತ್ತು ನನ್ನ ಕೆಲಸನ ಮುಗಿಸ್ಕೊಂಡು ಬಂದೆ ರೀ. ಎದ್ದು ಕುಂತಾಗಂತೂ ಸಿಕ್ಕಾಪಟ್ಟೆ ತ್ರಾಸ ಆಗತೈತೆ ರೀ. ಕಾಲೊಂದು ನಾನು ಒಡೆದು ಎಲ್ಲ ಮೂಡುಗಳಿಗೆ ನಡ್ಯಾಕಾಗಲ್ದು, ಏನಿಲ್ಲ. ಅಡುಗೆದು ಒಂದು ಚಿಂತಿರಿ ನಮ್ಗೆ. ಈಗ ಅಡುಗೆ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ. ಈಗ ಅಡುಗೆ ಮಾಡಕ್ಕಂತಂದು ನಿಂತಿದ್ದೆ. ಹೆಸ್ರು ಕಾಳು ಹಾಕೀನಿ ರೀ ಕುದಿಯಾಕೆ. ಇಲ್ಲಿ ನೋಡಿರಿ ಆ ಹೆಸ್ರು ಕಾಳನ್ನ ಸ್ವಲ್ಪ ಗಸಿಗತೆ ಮಾಡಾಕತ್ತೇನೆ ರೀ. ಅದ್ರ ಸಂಬಂಧ ಉಳ್ಳಾಗಡ್ಡಿ ಟಮಾಟಿ ಅಂತ ಕಟ್ ಮಾಡಿ ಇಟ್ಕೊಂಡೇನಿ ರೀ ನಾನು. ಈ ಕಡೆ ಅನ್ನನೂ ಮಾಡೇನಿ ನೋಡಿರಿ. ಬಿಸಿ ಎಲ್ಲ ಇನ್ನೂ ಸುಡಾಕತ್ತೈತಿ. ಇದನ್ನು ಹವಾ ತೆಗೆದ್ಬಿಡ್ತೇನೆ ರೀ. ನೋಡಿರಿ ಹಣ್ಣಾಗಿ ಇದನ್ನು ಕುದಿಸ್ಕೊಂಡೇನಿ. ಸೊ ಈ ಥರ ಈಗ ಒಂದು ಕಡಾಯಿ ಇಟ್ಟೇನೆ. ಇದನ್ನು ಒಗ್ಗರಣೆ ಕೊಡ್ಬೇಕ್ರಿ. ಇದು ಬಿಸಿ ಆದ್ಮೇಲೆ ನಾನು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಆಮೇಲೆ ಇದು ತೊಗೊಂಡೇನಿ ರೀ, ಅದನ್ನು ಕರ್ಕೊಂಡು ಬಿಡ್ತೀನಿ. ಇದು ಈ ಕಡೆ ಶಾಂಡಿಗೆ ಆಮೇಲೆ ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಅಂದರೆ ನೆನ್ಸ್ಕೊಳಕ್ಕೆ ಬೇಕಲ್ರಿ, ಅದ್ರ ಸಂಬಂಧ ಒಂದೆರಡು ಶಾಂಡಿಗೆನೂ ಕರ್ಕೊಂಡು ಬಿಡ್ತೀನಿ ರೀ. ಬೇಸಿಗೆಯಾಗ ಒಂಚೂರು ಮಾಡ್ಕೊಂಡು ಇಟ್ಕೊಂಡೆ ಅಂದ್ರೆ ಈ ಟೈಮ್ದಾಗ ಬರ್ತೈತೆ ರೀ ಅವು ಕರ್ಕೊಳಕ್ಕೆ. ನೋಡಿರಿ ಸ್ವಲ್ಪ ತೊಗೊಂಡೇನಿ ರೀ, ಅದು ಸ್ವಲ್ಪ ಅಷ್ಟೇ ಕರ್ಕೊಂಡು ಬಿಡ್ತೀನಿ. ಎಣ್ಣೆನೂ ಸ್ವಲ್ಪ ಹಾಕೀನಿ. ಅವು ಬಾಳ್ಕದ ಮೆಣಸಿನ್ಕಾಯಿಗೆ ಒಂಚೂರು ಇದು ಆಗ್ಬಾರ್ದು ಅವು. ತಿಂತಪ್ಪ ಜಾಸ್ತಿ ಎಣ್ಣೆ ಕಾಯಬಾರ್ದು. ನೋಡಿರಿ ಶಾಂಡ್ಗೆ ಮೆಣಸಿನ್ಕಾಯಿ ಈಗ ಇದನ್ನು ಕರ್ಕೊಂಡು ಬಿಟ್ಟೆ. ಈ ಕಡೆ ನೋಡ್ರಿ ಅದ ಎಣ್ಣೆಗೆ ನಾನು ಇದು ಒಗ್ಗರಣೆ ಹಾಕಿದ್ದೆ ರೀ, ಉಳ್ಳಾಗಡ್ಡಿ ಟಮಾಟಿ. ಇದು ಮೆಣಸಿನ್ಕಾಯಿ ಯಾಕೆ ತೋರಿಸಿಲ್ಲ ಅಂತಂದು ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮೆಣಸಿನ್ಕಾಯಿ ನಾವು ಒಂದು ಕೈಯಾಗ ಫೋನು ಒಂದು ಕೈಯಾಗ ಮೆಣಸಿನ್ಕಾಯಿ ಕರಿಯಾಕೆ ಹೋದ್ರೆ ಮುಗಿತ್ರಿ, ಹೊತ್ತು ಹುರಿದು 12 ಆಕೈತ್ರಿ. ಅದ್ರ ಸಂಬಂಧ ಮತ್ತೆ ನಾ ಇದು ಮಾಡಕ್ಕೆ ಹೋಗ್ಲಿಲ್ಲ ರೀ. ಇದ್ರಾಗ ಕರ್ಗೆ ಏನೈತ್ರಿ ಹಂಗೆ ಮಾಡಕತ್ತಿರಲ್ಲ ಅಂತಂದು ಅದನ್ನೂ ತಿಳ್ಕೊಬೇಡ್ರಿ. ಯಾಕಂದ್ರೆ ಈ ಮೆಣಸಿನ್ಕಾಯಿ ಕರೆದಿದ್ದು ಮೊಸರು, ಅದು ಮೊಸರುಗಾಯಿ ಎಣ್ಣೆ ಸಿಡಿತು ನೋಡ್ರಿ. ನೋಡ್ರಿ ಫೈನಲ್ ಆಗಿ ಅಡುಗೆ ಎಲ್ಲ ಆಯ್ತು ರೀ. ನೋಡ್ರಿ ಪಲ್ಯ ಈ ಥರ ಗಸಿಗತೆ ಮಾಡಿದ್ದೀನಿ. ನಾವು ಸಿಂಪಲಾಗಿ ಮಾಡ್ಬೇಕಂದ್ರೆ ಈ ಥರ ಮಾಡ್ಬೋದು ರೀ. ಇದು ಕುದಿಸ್ಕೊಂಡು ಆಮೇಲೆ ಉಳ್ಳಾಗಡ್ಡಿ ಟಮಾಟೆ ಹಾಕಿ ರೊಟ್ಯಾಗೂ ಹಾಕೈತ್ರಿ, ಅನ್ನದಾಗೂ ಹಾಕೈತಿ. ಸೊ ಮೆಣಸಿನ್ಕಾಯಿ ಅನ್ನ
ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಲ್ರಿ. ಮತ್ತು ನೋಡಿರಿ ಇವತ್ತಿಂದ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ವೀಡಿಯೋದಾಗ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.